ನಾವೊಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ ಗೊತ್ತಿದೆ ಅಲ್ವಾ? ಹಾಗೆ ನಾವು ಇವತ್ತು ಪಾರ್ಟಿಗೆ ಹೋಗಿದ್ವಿ. ಒಂದು ಪಾರ್ಟಿ ಅಂದರೆ ಮಾಮೂಲಿ ಬರ್ತ್ಡೇ ಪಾರ್ಟಿ ಇತ್ತು. ಬರ್ತ್ಡೇ ಪಾರ್ಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವೆಲ್ಲ ರೆಡಿ ಆದ್ವಿ. ಸ್ವಲ್ಪ ಲೇಟೇ ಆಗೋಯಿತು. ಮನೆಯಲ್ಲೇ ನಮ್ಮ ಡ್ಯೂಟಿಯಲ್ಲಿದ್ದರು. ಡ್ಯೂಟಿಯಿಂದ ಬಂದು ರೆಡಿಯಾಗಿ ಹೋಗಬೇಕಾಗಿತ್ತು. ಹಾಗಾಗಿ ಲೇಟ್ ಆಗೋಯಿತು. ನಾವೆಲ್ಲ ಹೋದ್ವಿ. ಟೌನಿಗೆ ಹೋಗಿ ಟೌನಲ್ಲಿ ಮಗು 3 ವರ್ಷ 4 ವರ್ಷ ಮಗು ಇತ್ತು. ಮಗುಗೇನಾದರೂ ಗಿಫ್ಟ್ ತಗೊಳ್ಬೇಕು ಅಂತ ನೋಡಿದ್ವಿ. ತುಂಬಾ ನೋಡಿದ್ವಿ, ಏನೂ ಚೆನ್ನಾಗಿರಲಿಲ್ಲ. ಹಾಗೆ ಇಲ್ಲಿ ಶಾಪ್ಸ್ ಎಲ್ಲ 8 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡಿರ್ತಾರೆ. ಒಂದೇ ಒಂದು ಶಾಪ್ ಇತ್ತು. ಹಾಗಾಗಿ ನಾವೆಲ್ಲ ಹೋದ್ವಿ. ಏನು ತಗೋಬೇಕು ಅಂತ ತುಂಬ ಯೋಚನೆ ಮಾಡಿದ್ವಿ. ಏನು ತಗೊಳ್ಳೋದು ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ಒಳ್ಳೆ ಕಾರ್ ಏನಾದರೂ ಕೊಡಿ ಅಂತಂದೆ. ಎಲ್ಲ ಕಮ್ಮಿ ರೇಟಿಂದಿತ್ತು. ಹಾಗಾಗಿ ಏನು ಮಾಡಿದ್ವಪ್ಪ ಅಂತಂದರೆ 2 ತಗೊಂಡ್ಬಿಟ್ಟು ಪ್ಯಾಕಿಂಗ್ ಮಾಡಿಸ್ದೆ. ಒಂದೇ ಹೆಂಗೆ ಕೊಡೋದು, 2 ಮಕ್ಕಳಿದಾರಂತಲ್ಲ, ಹಾಗಾಗಿ 2 ತಗೊಂಡ್ವಿ. ಇದೊಂದು ಮತ್ತು ಇನ್ನೊಂದು JCB ಏನೋ ತಗೊಂಡೆ. ಇವೆರಡೂ ತಗೊಂಡೆ. ಪ್ಯಾಕ್ ಮಾಡಿ ಕೊಡಿ ಅಂತ ಹೇಳಿದೆ. ಪ್ಯಾಕ್ ಸರಿಯಾಗಿ ಮಾಡಿಕೊಡಿ ಅಂತಂದರೆ ಪ್ಯಾಕ್ ಸರಿಯಾಗಿ ಮಾಡಿಕೊಡ್ಲಿಲ್ಲ. ಸುಮ್ಮನೆ ಒಂದು ಬಾಕ್ಸಲ್ಲಾದರೂ ಹಾಕಿ ಅಂದರೆ ಬಾಕ್ಸಲ್ಲಿ ಹಾಕಲಿಲ್ಲ. ಏನಂದರೆ ಚೆನ್ನಾಗೇ ಮಾಡಲಿಲ್ಲ. ಆದರೂ ತಗೊಂಡು ಹೋದ್ವಿ. ಇನ್ನೇನು ಮಾಡೋದು, ಇರಲಿ ಬಿಡು ಅಂತೇಳಿ 2 ತಗೊಂಡ್ವಿ. 2 ತಗೊಂಡ್ಬಿಟ್ಟು ಪ್ಯಾಕಿಂಗ್ ಮಾಡಿಸಿದ್ವಿ. ಪ್ಯಾಕಿಂಗ್ ಮಾಡಿಸಿದಾದ್ಮೇಲೆ ಇನ್ನೇನು ಮಾಡೋದು, ಹೋಗಲೇಬೇಕಲ್ವ. ನಮಗೆ ರೂಟ್ ಗೊತ್ತಿರಲಿಲ್ಲ, ಎಲ್ಲಪ್ಪ ಹೋಗೋದು ಅಂದ್ಕೊಂಡ್ವಿ. ಮತ್ತು ನಮ್ಮವ್ರು ಕಾಲ್ ಮಾಡಿದ್ರು. ಇನ್ನೇನು ಪ್ಯಾಕಿಂಗ್ ಮುಗೀತು. ಪ್ಯಾಕಿಂಗ್ ಯಾವ್ದು ಮಾಡಿಸಿದೆ ಅಂತ ತೋರಿಸ್ತೀನಿ ನೋಡಿ. ಇದನ್ನು ಪ್ಯಾಕಿಂಗ್ ಮಾಡಿಸ್ತೀನಿ ನಾನು. ಯಾಕಂದರೆ ಚಿಕ್ಕ ಮಕ್ಕಳು ಇದ್ರಲ್ಲ, 3 ವರ್ಷದ ಮೇಲೇನು ಇರಲಿಲ್ಲ. ಹಾಗಾಗಿ ಇಬ್ಬರಿಗೂ ಒಂದೊಂದು ಪ್ಯಾಕಿಂಗ್ ಆಗೇ ಹೋಯಿತು. ಇನ್ನೇನು ಅವರು ಶಾಪ್ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಆಯಿತು ಬಿಡಿ ಯಾವುದೋ ಒಂದಂತೇಳಿ ಎತ್ಕೊಂಡ್ಬಿಟ್ಟು ಹೋದ್ವಿ. ರೋಡಲ್ಲಿ ಸ್ವಲ್ಪ ಇಷ್ಟು ದೂರ, ನಮ್ಮವ್ರದ್ದು ಸ್ವಲ್ಪ ತುಂಬ ದೂರ ಆ ಕಡೆ ನಿಂತ್ಕೊಂಡಿದ್ರು. ಇನ್ನೇನು ನಾವು ನಡ್ಕೊಂಡು ಹೋಗಿ ಅಲ್ಲಿಂದ ಇನ್ನೇನು ಪಾರ್ಟಿ ಹಾಲ್ಗೆ ಬಂದೇ ಬಿಟ್ವಿ. ಪಾರ್ಟಿ ಹಾಲ್ ಅಂದರೆ ಸಿಂಪಲ್ಲಾಗಿ ಇತ್ತು, ಮನೆ ಮುಂದೆನೇ ಮಾಡಿದರು. ಬರ್ಡೇ ಮಗು ಸಖತ್ ನೋಡಿ, ಇಲ್ಲಿ ಬರ್ತಿದ್ದಾನೆ, ಸಖತ್ ತರಲೆ. ಯಾಕಂದರೆ ಅವನು ಮುಂದೆ ನೋಡಿ, ಫುಲ್ ವಿಡಿಯೋ ನೋಡಿ ಮತ್ತೆ ಗೊತ್ತಾಗುತ್ತೆ. ಹಾಯ್ ಅಂತ ಹೇಳ್ತಿದ್ದೆ ನೋಡಿ. ನನಗೆ ಆ್ಯಕ್ಚುಲಿ ಪರಿಚಯನೇ ಇಲ್ಲ, ನಮ್ಮವ್ರಿಗೆ ಪರಿಚಯ ಇದ್ದಿದ್ದು. ಬಾಬಾ ಅಂತ ಕರ್ಕೊಂಡು ಹೋದ್ರು. ನಾನು ಹೋದೆ, ಅಲ್ಲಿ ಮಾತಾಡ್ತಿದ್ದೆ. ನಾನು ಅವ್ರಿಗೆ ಮಗು ತಾಯಿಗೆ ಮಾತಾಡಿದೆ, ಅವ್ರ ಪಪ್ಪಗೆ ಮಾತಾಡಿಸಿದೆ. ಮಗು ಮಾತ್ರ ಒಂದು ಹತ್ರ ನಿಲ್ತಾ ಇರಲಿಲ್ಲ. ತುಂಬ ಜನ ಬಾಯ್ಸು, ಫ್ರೆಂಡ್ಸು, ಎಲ್ಲರೂ ಕಸಿನ್ಸು ತುಂಬ ಜನ ಬಂದಿದ್ದರು. ಕೇಕ್ ಮಾತ್ರ 2 ಕೇಕ್ ಆರ್ಡರ್ ಮಾಡಿದ್ರು ಅಂದ್ಕೊತೀನಿ. ನೋಡಿ ತುಂಬ ಜನ ಬಂದಿದ್ದರು. ಆಚೆ ಸುಮ್ಮನೆ ಫ್ರೀಯಾಗಿ ಎಷ್ಟು ಚೆನ್ನಾಗಿ, ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿ ಕೇಕ್ ಏನಾದರೂ ಪಾರ್ಟಿ ಮಾಡ್ತಾರಲ್ವ, ಹಾಗೆ ಇತ್ತು. ಹಳ್ಳಿ ವೆದರ್ ಇತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು. ನನಗೆ ಏನು ನಡೀತು ಅಂತ ಗೊತ್ತಾ, ಎಲ್ಲರೂ ಮಕ್ಕಳಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಆದರೆ ಈ ಮಗು ಕೇಕ್ ಮಾತ್ರ ತಿಂತಿರಲಿಲ್ಲ. ಕೇಕ್ ಅಂದರೆ ಬಾಯಲ್ಲೇ ಹಾಕ್ಕೊತಿರ್ಲಿಲ್ಲ, ಜಲ್ಲಿ ಮಾತ್ರ ತಿಂತಿತ್ತು. ಇದೇ ಇಂಪಾರ್ಟೆಂಟ್ ಇಲ್ಲಿ. ಯಾರೋ ಅವ್ರ ಮಾವ ಅಂತ ಎಲ್ಲ ಇಟ್ಕೊಂಡು ಬಳ್ದ್ಬಿಟ್ಟು, ಆದರೂ ಆ ಮಗು ಅಂತೂ ಬಾಯಲ್ಲಿ ಹಾಕಲೇ ಇಲ್ಲ. ಇದೇ ಇಂಪಾರ್ಟೆಂಟ್ ಇಲ್ಲಿ, ಇದೇ ನಡೆದಿದ್ದು. ಬಾಯಲ್ಲಿ ಹಾಕಿದ್ರು ತಿಂತಾನೆ ಇರಲಿಲ್ಲ. ನಾವು ಪಾರ್ಟಿಗೆ ಹೋದ್ವಿ. ಏನು ಕೇಕ್ ಕಟ್ ಮಾಡಿದ್ರು. ಕೇಕ್ ಆದಮೇಲೆ ವೇಟ್ ಮಾಡಿದ್ವಿ. ತುಂಬ ಜನ ಬಂದಿದ್ದರು. ಅವರೆಲ್ಲರೂ ಕೇಕ್ ತಿನ್ಸಕ್ಕೆ ಹೋದ್ರು ಅವನಿಗೆ, ಪಾಪ ಮಗುಗೆ. ಅವನಂತೂ ಬಾಯಲ್ಲೇ ಹಾಕ್ತಿರ್ಲಿಲ್ಲ. ಹಾಗೆ ಅಲ್ಲಿ ಡಿನ್ನರು ಇತ್ತು, ಪಲಾವು, ಮೊಸರು ಬಜ್ಜಿ, ಹಾಗೆ ವಡ ಇತ್ತು, ಹಾಗೆ ಐಸ್ ಕ್ರೀಮ್ ಇತ್ತು. ಐಸ್ ಕ್ರೀಮ್ ಮಕ್ಕಳಂತೂ ಊಟ ಮಾಡೋದು ಎಲ್ಲಾದರೂ ಇಲ್ಲಿ, ಐಸ್ ಕ್ರೀಮ್ ಮಾತ್ರ ಸಖತ್ತಾಗಿ. ಹೀಗೆ ನಾವು ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಈ ಥರ ನಮ್ಮದು ಬರ್ತ್ಡೇ ಲಾಗ್ ಹಾಕಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.